ನೀನಾದ್ರೂ ಕೇಳು. ನಾನು ಅಂದೆ ನಮ್ಮ ತಾಯಿ ಇರಲಿ, ನಮ್ಮ ತಂದೆ ಇರಲಿ, ನಮ್ಮ ತಂಗಿ ಇರಲಿ, ನಮ್ಮ ತಂಗಿ ಅಬ್ನಾರ್ಮೇಲಿಟಿ ಸರ್, ಅವ್ರಿಗೆ ಬ್ರೈನ್ ಸರಿಗಿಲ್ಲ. ಈ ಹುಡುಗಿ ಇರೋದು ಪೊಸಿಷನ್ ನಡಿ, ಆಕಿ ಹೊಡಿತಾಳ? ಯಾರಿಗನ ಹೊಡಿತಾಳ? ನೀವೇ ಹೇಳಿ, ಹೊಡಿತಾರ? ನಾನು ಇವಾಗ ಜಡ್ಜ್ ಮುಂದೆ ಹೋಗಿ ನಿಂತರೆ ಕೂಡ ನಿಮ್ಮದೇ ನೌಕರಿ ಹೋಗೋದು, ನಂದೇನು ಹೋಗೋದಿಲ್ಲ ಅಂತ ಹೇಳಿದೆ. ನಾನು ನನಗೆ ಹೇಳ್ತಾರೆ, ನೋಡಮ್ಮ ನಿನ್ನ ಧೈರ್ಯಗೆ ನಾನು ಮೆಚ್ಚಿದೆ, ಐ ರಿಯಲಿ ಅಪ್ರಿಷಿಯೇಟೆಡ್ ಯು ಅಂತ. ನಾನಂದೆ ನನಗೆ ಅಪ್ರಿಷಿಯೇಷನ್ ಬೇಡ, ನನಗೆ ಅಪ್ರಿಷಿಯೇಷನ್ ಬೇಡ. ದೇವ್ರು ಕೊಡೋನಿದ್ದಾನೆ ಅಪ್ರಿಷಿಯೇಷನ್, ಪಬ್ಲಿಕ್ ಕೊಡೋನಿದೆ. ನನಗೆ ಕಾಪಾಡೋಕ್ಕೆ ನೀವೇನು ಪ್ರಿಕಾಷನ್ ತಗೊಂಡಿರ ಅದು ಹೇಳಿ ಸರ್. ನನಗೆ ನಮ್ಮ ಫಾದರ್ಗೆ ಹಿಂಗೆ ಹಿಡ್ಕೊಂಡ್ಬಿಟ್ರಿ ಸರ್, ಹಿಡ್ಕೊಂಡು ಇಲ್ಲಿ ಒಂದು ಇದು ಇತ್ತು, ಮೀನ್ಸ್ ಬಂಡೆ ಇತ್ತು, ಆ ಬಂಡೆ ಮೇಲೆ ಹಾಕ್ಬಿಟ್ಟಿದ್ದಾರೆ. ನಾವು ಏನು ಮಾಡ್ಬೇಕು ಅವಾಗ? ಒಂದು ವೇಳೆ 2008-9 ಸುಮಾರಿಗೆ ಹೋಗೋಣ. ಆಗ ರೆಡ್ಡಿ ಬ್ರದರ್ಸ್ ರಾಜಕೀಯವಾಗಿ ಎಷ್ಟು ಪ್ರಾಬಲ್ಯ ಇದ್ರು, ಇಡೀ ರಾಜಕೀಯವನ್ನೇ ತಮ್ಮ ಕೈಯ ಬೆರಳ ತುದಿಯಲ್ಲಿ ಹೇಗೆ ಆಡಿಸ್ತಾ ಇದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವ್ರದ್ದು ವಿಪರೀತ ಪ್ರಭಾವ ಇತ್ತು. ಗಣಿದಣಿಗಳು ಅಂತ ಕರಿತಾ ಇದ್ವಿ. ಎಲ್ಲ ರೀತಿಯಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ರು ಗೊತ್ತಿರುವಂಥ ವಿಚಾರ. ಆ ಸಂದರ್ಭದಲ್ಲಿ ಇವರು ವಯಸ್ಸು ಆಗ ಬರೀ 14-15 ಆಸುಪಾಸು. ಆಗ ಅವರ ವಿರುದ್ಧ ಸೆಟೆದು ನಿಲ್ತಾರೆ. ಆಗ ಹೋರಾಟವನ್ನು ಆರಂಭ ಮಾಡ್ತಾರೆ. ಹಿಂದಿನ ವಿಡಿಯೋದಲ್ಲಿ ಎಲ್ಲವನ್ನೂ ಕೂಡ ಹೇಳಿದ್ದೇನೆ, ಯಾಕೆ ಹೋರಾಟ ಮಾಡಿದ್ರು, ಏನು ಕತೆ ಅಂತ ಹೇಳಿ. ಅದನ್ನು ಒಮ್ಮೆ ಗಮನಿಸಿ, ಅದಾದ ಬಳಿಕ ಈ ವಿಡಿಯೋವನ್ನು ನೋಡೋದಕ್ಕೆ ಆರಂಭಿಸಿ. ಈಗ ಮುಂದಿನ ವಿಚಾರವನ್ನು ಗಮನಿಸ್ತಾ ಹೋಗೋಣ. ಈಗ ಇವರು ಪ್ರಸ್ತಾಪ ಮಾಡುವಂಥ ವಿಚಾರ ನಿಮ್ಮೆಲ್ಲರಲ್ಲೂ ಕೂಡ ಸ್ಫೂರ್ತಿ ತುಂಬುತ್ತೆ. ಮೇಡಮ್, ಸೀದಾ 2008-9 ಸುಮಾರಿಗೆ ಹೋಗೋಣ. ಫಸ್ಟು ಯಾವಾಗ ನಿಮ್ಮ ಜಾಗ ಕೇಳಿದ್ದವರು, ಈ ಜಾಗ ನಮಗೆ ಬೇಕು ಅಂತ? ಅವ್ರು ಕೇಳಿರೋದು 2007ನಲ್ಲಿ ಸರ್. ಮೀನ್ಸ್ ಕೇಳಿಲ್ಲ ಅವ್ರು, ಏನು ನಮಗೆ ಬೇಕಂತ ಕೇಳಿಲ್ಲ. ಆ ಟೈಮ್ನಲ್ಲಿ ಇಲ್ಲಿ ವರ್ಕ್ ನಡೀತಿತ್ತು ಸರ್. ಫಸ್ಟ್ ಆಗಿ ಇದು ಬಂದು ಎನೋಬಲ್ ಇಂಡಿಯಾ ಅಂತ ಹೇಳಿ ಒಂದು ಚಿಟ್ ಫಂಡ್ಸ್ ಇತ್ತು ಇವ್ರದ್ದು. ಆ ಚಿಟ್ ಫಂಡ್ಸ್ ನಡೆಸ್ತಾ ಇರೋ ಟೈಮ್ನಲ್ಲಿ ಈ ಜಾಗ ಪರ್ಚೇಸ್ ಮಾಡಿದ್ದಾರೆ. ಫಸ್ಟ್ ಈ ಜಾಗ ಬಂದು ಪ್ಲಾಟ್ ಎಲ್ಲ ಏನಿಲ್ಲ, ಲ್ಯಾಂಡ್ ಇದು ಅಗ್ರಿಕಲ್ಚರಲ್ ಲ್ಯಾಂಡ್. ಅದರಲ್ಲಿ ಶುಗರ್ ಕೇನ್ ಬೆಳೆಸ್ತಿದ್ರು. ಅದು ಇದರದ್ದು ರಿಯಲ್ ಓನರ್ಸ್ ಬಂದು ವಾಜಿ ಮತ್ತು ಮಧು ಅಂತ ಹೇಳಿ. ಆ ಟೈಮ್ನಲ್ಲಿ ಇವ್ರು ಏನು ಮಾಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ ಲ್ಯಾಂಡ್. ಪರ್ಚೇಸ್ ಮಾಡೋ ಟೈಮ್ನಲ್ಲಿ ಯಾವಾಗ ಅವ್ರು ಪರ್ಚೇಸ್ ಮಾಡಿದಾರಲ್ಲ ಅವ್ರಿಗೇನು ಇವ್ರು ಸರಿಯಾಗಿ ಅಮೌಂಟ್ ಕೊಟ್ಟಿಲ್ಲ. ಆವಾಗ ಇವ್ರು ಪರ್ಚೇಸ್ ಮಾಡಿ 2008ನಿಂದ ಎಲ್ಲ ಡೆಮಾಲಿಷನ್ ಎಲ್ಲ ಹೊಲ ಇತ್ತಿದ್ದಲ್ಲ ಎಲ್ಲ ಟ್ರೀಸ್ ಎಲ್ಲ ಕಟ್ ಮಾಡಿ ಆವಾಗ ಕನ್ಸ್ಟ್ರಕ್ಷನ್ಗೆ ಪ್ಲ್ಯಾನ್ ಹಾಕಿ ಹೋಮಗಳು ಎಲ್ಲ ಮಾಡಿದ್ರು ಅವರು. ಒಂದು 15 ಡೇಸ್ ಬರೀ ಹೋಮನೇ ಮಾಡಿದರು. ಯಾಕಂದರೆ ಇದು ಪೂರ್ವಜರಿಂದ ಬಂದಿರೋದಲ್ಲ, ಬ್ರಾಹ್ಮಿನ್ಸ್ ಇಂದು ಅದು ಪ್ಲೇಸ್. ಇಲ್ಲಿ ಭಾಳ ದೇವಿಗಳು ಅದು ಎಲ್ಲ ಇದು ವಾಸ ಇತ್ತಂತೆ ಸರ್ ಅಲ್ಲಿ. ಅದಕ್ಕೆ ಶಾಂತಿ ಮಾಡ್ಬೇಕಂತ ಹೇಳಿ ಅವರು ಭಾಳ ಪೂಜೆಗಳೆಲ್ಲ ಮಾಡಿದ್ದಾರೆ ಸರ್. ಮಾಡಿದ್ಮೇಲೆ ಅವರು ಫಸ್ಟ್ ಬಂದು ಫೌಂಡೇಶನ್ ಹಾಕಿ ಕನ್ಸ್ಟ್ರಕ್ಷನ್ ನಡೆಸಿದ್ರು ಸರ್. 2008ನಲ್ಲಿ ಅವ್ರದ್ದು ಫಸ್ಟ್ ಫೌಂಡೇಶನ್ ಸ್ಟಾರ್ಟ್ ಆಯಿತು. ಆ ಟೈಮ್ನಲ್ಲಿ ಪ್ರಕಾಶ್ ರೆಡ್ಡಿ ಅಂತ ಹೇಳಿ ಒಬ್ರು ಇದ್ರು ಈ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ. ಅವ್ರ ಕಾಂಟ್ರಾಕ್ಟರ್, ಅವ್ರದ್ದೆಲ್ಲ ಇದು ಎಲ್ಲ ನೋಡ್ಕೊಂಡು ಹೋಗ್ತಿದ್ರು. ಅವ್ರು ನಮಗೆ ತಂದೆಗೆ ಭಾಳ ಕ್ಲೋಸ್. ಬಂದು ಹೇಳೋದು, ಇವರು ಇದು ಜಾಗ ಬೇಕಂತಪ್ಪ ಅವ್ರಿಗೆ, ಕೊಟ್ಬಿಡು ಅಂತ ಹೇಳೋದು. ನಮ್ಮ ತಂದೆ ಅಂದರು, ಯಾಕೆ ಕೊಡಬೇಕು ನಾವು, ಬೇಕಂದರೆ ಕುಂತ್ಕೊಂಡು ಮಾತಾಡಬೇಕಪ್ಪ, ಕೊಟ್ಬಿಡು ಅಂದ್ರೆ ಹೆಂಗೆ ಕೊಡ್ತಾರೆ ಅಂತ ನಮ್ಮ ತಂದೆ ಹೇಳಿದರು ಸರ್. ಹೇಳಿದ್ಮೇಲೆ ಅವ್ರು ಏನಂದ್ರು, ಇಲ್ಲಪ್ಪ ನೋಡು ಚಾನ್ ಬಾಷಾ, ನೀನು ಒಂದು ಕೆಲಸ ಮಾಡು, ನಾವು ಇವಾಗ ಹೆಂಗೋ ಫೆನ್ಸಿಂಗ್ ಎಲ್ಲ ಹಾಕ್ತಾ ಇದ್ದೀವಿ, ಹಾಕೋ ಟೈಮ್ನಲ್ಲಿ ನಿಂದು ಕೂಡ ಸೈಟ್ ಎಲ್ಲ ಸರೌಂಡಿಂಗ್ ಒಂದು ಕಾಂಪೌಂಡ್ ವಾಲ್, ಕಾಮನ್ ವಾಲ್, ನಿಮಗೆ ಒಂದು ಕಾಮನ್ ವಾಲ್ ಅಂತ ಹೇಳಿ ಕಾಂಪೌಂಡ್ ಮಾಡಿಬಿಡ್ತೀವಿ. ಆಮೇಲೆ ಬೇಕಾದರೆ ನೀನು ಇದು ಮಾಡ್ಕೋ ಅಂತ ಹೇಳಿ, ನೀನು ನಮ್ಮ ಒಳಗಡೆ ಇದ್ದರೆ ಇನ್ನೂ ಸ್ವಲ್ಪ ನಿನಗೆ ಇದು ಆಗ್ತೈತಲ್ಲ, ಸೇಫ್ ಇರ್ತೈತಲ್ಲ, ನಿಂಗೆ ಯಾರು ಬಂದು ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ನಮ್ಮ ತಂದೆಗೆ ಈ ತರ ಪಾಲಿಸಿ ಮಾಡಿದ್ರು. ಅಂದ್ರೆ ಸುತ್ತ ಕಾಂಪೌಂಡ್ ಕಟ್ಬಿಡ್ತೀವಿ, ಮಧ್ಯದಲ್ಲಿ ನಿಮ್ದು ಮನೆ ಇರುತ್ತೆ ಅಂತ, ಇಲ್ಲಿ ನಮ್ಮ ಮನೆ ಅಂತ ಹೇಳಿದ್. ನಮ್ಮ ತಂದೆ ಏನಂದ್ರು, ಫಸ್ಟ್ ಕರೆಕ್ಟ್ ಅಲ್ಲ ಅಂತ ಹೇಳಿ ಥಿಂಕ್ ಮಾಡಿದ್ರು. ಆಮೇಲೆ ಬೇಡ ನನಗೆ ಅಂತ ಹೇಳಿದ್ರು. ನನ್ನ ಮೆಜರ್ಮೆಂಟ್ ಎಷ್ಟಿದೆ ನಾನು ಅಳತಿ ಮಾಡ್ಕೊತೀನಿ, ನನ್ನ ವಾಲ್ ನಾನೇ ಕಟ್ಕೊತೀನಿ, ನಿಮ್ಮ ಇದು ನಮಗೆ ಬೇಡ ಅಂತ ಹೇಳಿ ನಮ್ಮ ತಂದೆ ಏನು ಮಾಡಿದ್ರು, ಇಮಿಡಿಯೇಟ್ ಆಗಿ ಅವ್ರ ಮುಂದೆನೆ ಅವ್ರ ಸಮಕ್ಷಮದಲ್ಲೇ ನಿಂತು ಮೆಜರ್ಮೆಂಟ್ ಮಾಡಿಸಿ, ಇದೆ ಸರ್ ಮೆಜರ್ಮೆಂಟ್ ವಾಲ್, ಇದು ಮೆಜರ್ಮೆಂಟ್ ವಾಲ್ ನಮ್ದು, ಅಲ್ಲಿ ಒಂದು ಇದೆಲ್ಲ ಆ ಮೆಜರ್ಮೆಂಟ್ ಪ್ರಕಾರ ನಮ್ಮ ತಂದೆ ನಮ್ಮ ಗಾಡಿ ಕಟ್ಕೊಂಡ್ಬಿಟ್ಟಿವಿ. ಆ ಕಟ್ಕೊಂಡೀವಲ್ಲ, ಅವ್ರಿಗೆ ಇನ್ನ ಏನಾಯ್ತು, ಸಿಟ್ಟು ಬಂದ್ಬಿಟ್ಟಿದ್ದು. ಈ ನಾವು ಹೇಳಿದೆಲ್ಲ ಮಾತು ಕೇಳ್ತಾನೆ ಇಲ್ಲಲ್ಲ, ಇವ್ರೇನು ಇದ್ದಕ್ಕಿದ್ದಾಗೇನೆ ಇವರೇ ಇದು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವ್ರಿಗೆ ಇದು ಬಂತು. ಅವಾಗ ಅವ್ರು ಏನಂದ್ರು, ನಮ್ಮ ಪಕ್ಕದಲ್ಲೇ ನಮ್ಮ ದೊಡ್ಡಪ್ಪ ಅವ್ರದ್ದು ಲ್ಯಾಂಡ್ ಇತ್ತು ಸರ್. ಅವ್ರು ಏನಂದ್ರು, ಆ ಲ್ಯಾಂಡ್ ಕೂಡ ಇವ್ರಿಗೇನೆ ಕೊಡಕತ್ತಾರ, ಯಾಕಂದರೆ ಇದು ಹಳೆ ಕಾಲದಲ್ಲಿ ಇದು ಎಲ್ಲ ನಮ್ಮ ಅಜ್ಜಿದೆ ಅಂತೆ ಸರ್, ಅವ್ರಿಗೆ ಮಾರಿದಾರಂತೆ. ಇದು ಸೈಡ್ನಲ್ಲಿ ನಮ್ಮ ದೊಡ್ಡಪ್ಪವ್ರದ್ದೇ ಇತ್ತು, ಅದು ಕೂಡ ನಮ್ಮ ದೊಡ್ಡಪ್ಪವ್ರ ಹತ್ರದಿಂದ ಅವ್ರು ತೊಗೊಂಡ್ಬಿಟ್ಟಿದ್ದಾರೆ. ತೊಗೊಂಡು ಅವರೇ ಕೊಟ್ಬಿಟ್ಟಿದ್ದಾರೆ, ನೀವು ಯಾಕೆ ಕೊಡೋದಿಲ್ಲ ನಾವು ಅಂದಿವಿ. ಅವ್ರು ಇಲ್ಲಿ ಇರೋದಿಲ್ಲ,
ಅವ್ರು ವಾಸ ಮಾಡೋದು ಕೋಲ್ಪೇಟ್ನಲ್ಲಿ, ನಾವು ವಾಸ ಮಾಡೋದು ಇಲ್ಲಿ. ನಮ್ಮದು ಜೀವನ ಇಲ್ಲ ಇಲ್ಲೇ ನಡೆಯುತ್ತಾ ಇದೆ, ನಾವು ಯಾಕೆ ಕೊಡಬೇಕು ಅಂತ ನಾವು ಹೇಳಿವಿ ಸರ್. ಹೇಳಿದ್ಮೇಲೆ ಒಬ್ರು ಕಾಳಿದಾಸ್ ಅಂತ ಹೇಳಿ ಇದ್ದಾರಲ್ಲ, ಅವ್ರು ಪರ್ಚೇಸ್ ಮಾಡಿ ಮತ್ತೆ ಅದೇ ಪ್ಲಾಟ್ ಇವ್ರಿಗೆ ಸೇಲ್ ಮಾಡಿದ್ದಾರೆ. ಆ ಥರ ಮಾಡಿದ್ದಾರೆ. ಮಾಡಿ ಅವಾಗಿನಿಂದ ನಮಗೆ ಕಿರುಕುಳ ಸ್ಟಾರ್ಟ್ ಆಯ್ತು. ಅಂದ್ರೆ ಸುತ್ತಮುತ್ತ ಎಲ್ಲ ತಗೊಂಡ್ರು, ಬಾಕಿ ಉಳಿದಿದ್ದು ನೀವು ಮಾತ್ರ ಇಲ್ಲಿ ಮಧ್ಯದಲ್ಲಿ. ಎಸ್, ಅದು ಯಾಕಂದ್ರೆ ಅಲ್ಲಿ ನಮ್ಮ ಸೈಡ್ನಲ್ಲಿ ದೊಡ್ಡಪ್ಪ ಅವ್ರು ಇದ್ರಲ್ಲ, ಅವ್ರ ಹತ್ರ ಕೂಡ ಪರ್ಚೇಸ್ ಮಾಡಿಬಿಟ್ರು. ಇವಾಗ ಉಳಿದಿರೋದು ನಮ್ಮದೇ ಪ್ಲೇಸ್. ನಮಗೆ ಬರ್ರಿ ನಿಮಗೆ ಮೀನ್ಸ್ ಅಮಿಕೇಬಲ್ ಆಗಿ ಸೆಟಲ್ಮೆಂಟ್ ಮಾಡಿ ಕೊಡೋಣ ಅಂತ ಹೇಳಿ ಆ ಥರ ಇಲ್ಲ, ಧಮ್ಕಿ. ಯಾಕೆಂದರೆ ನಮ್ಮ ಫಾದರ್ ಫಸ್ಟ್ ಡ್ರೈವರ್ ಸರ್, ನಮ್ಮ ಫಾದರ್. ಆಮೇಲೆ ನಮ್ಮ ಖುದ್ದಾಗಿ ನಮ್ಮ ವಾಲ್ಕನೈಸಿಂಗ್ ಶಾಪ್ ಸ್ಟಾರ್ಟ್ ಮಾಡಿದರು. ನಮ್ಮ ಫಾದರ್ ಮೆಕ್ಯಾನಿಕ್ ಅಲ್ಲ, ಅವರು ಏನು ಮಾಡಿದರು, ಮೆಕ್ಯಾನಿಕ್ ಇವನು ಏನು ಬರ್ತೈತಿ ಇವನಿಗೆ, ಓದಿಲ್ಲ ಏನಿಲ್ಲ. ಇವ್ರ ಮಕ್ಕಳೆಲ್ಲ ಸಣ್ಣವರಿದ್ದಾರೆ, ಅವ್ರ ಮಕ್ಕಳೆಲ್ಲ ದೊಡ್ಡವರಿದ್ದಾರೆ. ನಾನು ಏನಾದರೂ ಇದು ಮಾಡಿದ್ರೆ ಅವ್ರು ಬರ್ತಾರೆ, ಇವ್ರು ಏನು ಬರ್ತಾರೆ ಅಂತ. ನಾನೊಬ್ಬಳೇ ನಾನು ಕೂಡ ಇಲ್ಲಿ ಇದ್ದಿಲ್ಲ ಸರ್, ನಾನು ಬೇರೆ ಕಡೆ ಓದ್ತಿದ್ದೆ. ಆವಾಗ ಇದು ಫೈಟ್ ಸ್ಟಾರ್ಟ್ ಆಯ್ತಲ್ಲ, ಅವಾಗೆ ನಾನು ಇಲ್ಲಿ ಬಂದಿರೋದು. ಸ್ಟಾರ್ಟ್ ಆಯ್ತಿಲ್ಲ ಸರ್, ಅವಾಗೆ ನಾನು ಇಲ್ಲಿ ಬಂದಿರೋದು. ಅವಾಗೆ ಬಂದಿದ್ಮೇಲೆ ನಮ್ಮ ತಂದೆ ಹೇಳಿದರು, ಇವರೆಲ್ಲ ಭಾಳ ಇದು ಮೀನ್ಸ್ ಜಗಳ ಮಾಡಕತ್ತಾರಮ್ಮ ಅಂತ. ನಾನು ಅಂದೆ ಯಾಕೆ ಅಂತ ಕೇಳಿದೆ. ಈ ಥರ ನಮ್ಮ ಲ್ಯಾಂಡ್ ಬೇಕಂತ ಹೇಳಿ ಇದು ಮಾಡಿದ್ದಾರೆ. ನಾನು ಅವಾಗೆ ಪ್ರಕಾಶ್ ರೆಡ್ಡಿ ಅವ್ರಿಗೆ ಹೇಳಿದೆ, ನೋಡಿ ಅಂಕಲ್, ನಿಮಗೆ ಬೇಕಂದರೆ ನಮ್ಮ ತಂದೆ ಹತ್ರ ಕುಂತ್ಕೊಂಡು ಮಾತಾಡಬೇಕು. ಅದು ಬಿಟ್ಟು ನೀವು ಇಲ್ಲಿನಿಂದ ಬರೋದು ಧಮಕಿ ಕೊಡೋದು, ಅಲ್ಲಿಂದ ಬರೋದು ಧಮಕಿ ಕೊಡೋದು, ಏನಂತ ತಿಳ್ಕೊಂಡಿರಾ ನೀವು ಅಂತ ಕೇಳಿದೆ. ನಾವು ನಿನಗೆ ಮಾತಾಡಿಲ್ಲಮ್ಮ, ನಾನು ಮಾತಾಡಿರೋದು ನಿಮ್ಮ ಅಪ್ಪಗೆ, ನೀನ್ಯಾಕೆ ಮಧ್ಯದಲ್ಲಿ ಬರ್ತೀಯಾ ಅಂತ ಹೇಳಿ ನನಗೆ ಕ್ವಶನ್ ಮಾಡಿದ್ರು. ನಾನಂದೆ, ನಮಗೆ ತಂದೆ ನಮ್ಮ ತಂದೆ ಈಸ್ ದ ಅರ್ನರ್, ಅವರೇ ನಮ್ಮ ಮನೆಗೆ ದುಡ್ದು ಹಾಕೋರು. ಅವ್ರಿಗೆ ಏನಾದರೂ ಆದರೆ ನೀವೇನು ನಮಗೆಲ್ಲರೂ ಸಾಕ್ತೀರಾ? ನಾವಿರೋದೇ 6 ಜನ ಮಕ್ಕಳು, ನಮ್ಮ ತಾಯಿ ಎಲ್ಲ ಇದ್ದಾರೆ, ಇನ್ನು ಮೈನರ್ಸ್ ಇದ್ದೀವಿ, ಯಾರು ಇದು ಮಾಡ್ತಾರೆ, ಯಾರು ಬೇರೆ ಮಾಡ್ತಾರೆ ಸ್ಕೂಲ್ ಫೀಸ್ ಎಲ್ಲ ಅಂತ ಕೇಳಿದೆ ನಾನು. ಅವ್ರು ಅಂದರು, ನಾನು ನಿಮಗೆ ಮಾತಾಡ್ತಾ ಇಲ್ಲ, ನಿಮ್ಮ ತಂದೆಗೇನೆ ಮಾತಾಡ್ತಾ ಇರೋದು, ನೀನು ಬರಬೇಡಮ್ಮ ಮಧ್ಯದಲ್ಲಿ ಅಂತ ಹೇಳಿದ್ರು. ನಾನು ಯಾಕೆ ಬರಬಾರ್ದು? ನಾನು ಅವ್ರ ಡಾಟರ್, ಅವ್ರಿಗೆ ಪೇನ್ ಆದರೆ ನನಗೆ ಪೇನ್ ಆದ್ರೇನು, ಈಕ್ವಲ್ ಅಲ್ಲ, ನಾನು ಯಾಕೆ ಬರಬಾರ್ದು ಅಂತ ಕೇಳಿದೆ. ಅವಾಗೇನು ಇವ್ರದ್ದು ಕಿರುಕುಳ ಅವಾಗಿಂದ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಆಯಿತು ಸರ್. ಸ್ಟಾರ್ಟ್ ಆಗಿ ಇವರು ಕೌನ್ಸಿಲರ್ಸ್ಗೆ ಗ್ಯಾದರಿಂಗ್ ಮಾಡೋದು, MLAಸ್ಗೆ ಗ್ಯಾದರಿಂಗ್ ಮಾಡೋದು, ಕೌನ್ಸಿಲರ್ಸ್ಗೆ ಕರೆಸೋದು. ನೋಡು ಅವ್ರು ಇದು ಮಾಡ್ತಾ ಇಲ್ಲ, ಹೋಗಿ ತೊಂದರೆ ಕೊಟ್ಬಿಡು ಅಂತ ಹೇಳಿ ತೊಂದರೆ ಕೊಡು ಅಂತ ಹೇಳೋದು. ಅವ್ರು ಬರೋದು, ನೋಡಪ್ಪ ಕೊಟ್ಬಿಡು, ಅವರು ರಾಜಕೀಯ ವ್ಯಕ್ತಿಗಳು, ನೀನು ನೋಡಿದ್ರೆ ಸಾಮಾನ್ಯ ಕೆಲಸ ಮಾಡೋನು, ನೀನು ಯಾಕೆ ಇದು ಮಾಡ್ತೀಯಾ, ಅವ್ರ ಜೊತೆ ಇದು ಹಚ್ಕೋಬೇಡ, ಕೊಟ್ಬಿಡು ಅಂತ ಇಲ್ಲಿ ದಿನ ಕಾಟ. ಅವಾಗಿನಿಂದ ದಿನ ಕಾಟ. ನಾನು ಇದು ಏನಪ್ಪ ದಿನ ಕಾಟ, ಭಾಳ ಬೇಸರ ಆಗಿಬಿಟ್ಟಿದೆಲ್ಲ ಅಂತ ಹೇಳಿ ಇದು ಮಾಡಿದೆ. ಆಮೇಲೆ ನನಗೆ ಎಜುಕೇಷನ್ ಕಡೆಗಳು ಕಾನ್ಸಂಟ್ರೇಷನ್ ಕಮ್ಮಿ ಆಯಿತು, ಓದೋ ಕಡೆ. ಇವ್ರದ್ದು ನಮ್ಮ ಫ್ಯಾಮ್ಲಿ ಇಂಪಾರ್ಟೆಂಟ್, ನನಗೆ ಎಜುಕೇಷನ್ ಇಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಒಂದು ದಿವಸ ನಾನು ಈ ಕಾಲೇಜ್ನಿಂದ ಬರ್ತಾಯಿದ್ದೀನಿ, ಜಸ್ಟ್ ಒಳಗಡೆ ಹೋಗ್ತಾಯಿದ್ದೀನಿ ಸರ್. ಅವಾಗೇ ಒಂದು ಕನಿಷ್ಠ 25 ಮೆಂಬರ್ಸ್ ನಮ್ಮ ಯೂನಿಯನ್ ಲೀಡರ್ಸ್, ಹೊಸಪೇಟೆ ಯೂನಿಯನ್ ಲೀಡರ್ಸ್ ಅವರು ಎಲ್ಲರೂ ಏನು ಮಾಡಿದ್ದಾರೆ, ನಮ್ಮ ಫಾದರ್ಗೆ ಮಧ್ಯದಲ್ಲಿ ನಿಂದಿರಿಸ್ಕೊಂಡು ಸರೌಂಡಿಂಗ್ ಸರ್ಕಲ್ ಹಾಕಿ ವಲ್ಗರ್ ಲ್ಯಾಂಗ್ವೇಜ್ನಲ್ಲಿ ಬೈತಾ ಇದ್ದಾರೆ. ಅವಚ್ಚ ಶಬ್ದಗಳಿಂದ ಬೈಯೋದು, ಇಲ್ಲಿಂದ ಒಬ್ಬನು ತಾಳ್ತಾನೆ, ಅಲ್ಲಿಂದ ಒಬ್ಬನು ತಾಳ್ತಾ ಇದ್ದಾನೆ. ನಾನು ಸುಮ್ಮನೆ ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವ್ರದ್ದು ಇನ್ನೂ ಜಾಸ್ತಿನೇ ಹಾಕಾಗಿದೆ, ಕಮ್ಮಿ ಆಗ್ತಾ ಇಲ್ಲ. ನಾನು ಮಧ್ಯದಲ್ಲಿ ಎಂಟ್ರ್ ಆದೆ. ನೀನು ಯಾರಪ್ಪ ನಮ್ಮಪ್ಪಗೆ ಅಂತ ಕೇಳಿದೆ. ನಾವು ನಿಮಗೆ ನನಗೆ ಸಂಬಂಧ ಇಲ್ಲ, ನಿಮ್ಮಪ್ಪ ಇದು ಕೊಟ್ಟಿಲ್ಲ ಅಂದರೆ ನಾವು ಏನಾದರೂ ಮಾಡ್ತೀವಿ, ಕೊಳ್ಳೇಬೇಕು ಅಂತ ಹೇಳಿ. ನಾವೇ ಕೊಡಬೇಕು, ಇದೇನು ನಿಮ್ಮ ದೌರ್ಜನ್ಯ ಏನು ಅಂತ ಕೇಳಿದೆ. ಅಂತ ಇನ್ನು ನಾನು ವರ್ಡ್ ಹೇಳ್ತಾ ಇದ್ದೀನಿ, ಸಡನ್ನಾಗಿ ನನಗೆ ಕೂಡ ಗಲೀಜ್ ಲ್ಯಾಂಗ್ವೇಜ್ನಲ್ಲಿ ಬೈದ್ಬಿಟ್ಟ. ನನಗೆ ಸಿಟ್ಟು ಬಂದುಬಿಡ್ತು, ನನಗೆ ನೀನು ಬೈತಿ ಏನು ಅಂತ ಹೇಳಿ ಕಾಲರ್ ಹಿಡ್ಕೊಂಡು ರಪ್ಪ ಅಂತ ಹೇಳಿ ಒಂದು ಬಿಟ್ಟೆ ಸರ್ ಕಪ್ಪಾಳಗೆ. ಅವ್ನು ಯೂನಿಯನ್ ಲೀಡ್ರ್ ಅಂತೆ, ನನಗೆ ಗೊತ್ತಿಲ್ಲ ಅವ್ನು ಯೂನಿಯನ್ ಲೀಡ್ರ್ ಅಂತ ಹೇಳಿ ಕಪ್ಪಾಳಕ್ಕೊಂದು ಬಿಟ್ಟಿದ್ದ ತಕ್ಷಣನೇ, ಏನಮ್ಮ ನನಗೇನೆ ಹೊಡಿತೀಯ ನೀನು, ನಾನು ಯೂನಿಯನ್ ಲೀಡ್ರ್, ನನ್ನ ಪವರ್ ಏನಂತ ತೋರಿಸ್ತೀನಿ ನಿನಗೆ ಅಂತ ಹೇಳಿದರು. ಆಯಿತು ಸರ್, ತೋರಿಸಿ, ನಿಮ್ಮ ಪವರ್ ಏನಿದೆ ತೋರಿಸಿ, ನಮಗೆ ಯಾರಿಲ್ಲ ಅಂತ ಇಲ್ಲ, ದೇವರಿದ್ದಾನೆ ಬಿಡಿ, ನೀವು ಏನೋ ಮಾಡ್ಕೊತೀರಾ ಮಾಡ್ಕೊಳ್ಳಿ, ನಾನು ನಮ್ಮ ದೇವ್ರ ಪ್ರಾರ್ಥನೆಯಿಂದ ನಾನು ಬರ್ತೀನಿ ಅಂತ ಹೇಳಿ ಇದು ಮಾಡಿದೆ. ಆ ಟೈಮ್ನಲ್ಲಿ ಹೊಡೆದಿನಲ್ಲ, ನಮ್ಮ ಫಾದರ್ಗೆ ಇಮ್ಮಿಡಿಯೇಟಾಗಿ ತಳ್ಳಿಬಿಟ್ರು. ತಳ್ಳಿದ ತಕ್ಷಣ ಅಲ್ಲಿ ಒಂದು ಬಂಡೆ ಇತ್ತು ಸರ್, ಅಲ್ಲಿ ನಮ್ಮ ಫಾದರ್ ಹಿಂಗೆ ಬಿದ್ದುಬಿಟ್ಟಿರಲ್ಲ, ಬ್ಯಾಕ್ ರಿಪ್ಸ್ ಹತ್ರ ಲೆಫ್ಟ್ ಸೈಡ್ ರಿಪ್ಸ್ ಫ್ರ್ಯಾಕ್ಚರ್ ಆಯಿತು, ಲೆಫ್ಟ್ ಹ್ಯಾಂಡ್ ಫ್ರ್ಯಾಕ್ಚರ್ ಆಯಿತು. ನಾನು ಅದನ್ನಲ್ಲಿ ಇದ್ದೀನಿ. ನಮ್ಮ ತಾಯಿ ಹೊರಗಡೆ ಬಂದಿಲ್ಲ, ನಮ್ಮ ತಂಗಿ ಹೊರಗಡೆ ಬಂದಿಲ್ಲ, ಯಾರು ಬಂದಿಲ್ಲ, ನಾನು ನಮ್ಮ ತಂದೆ ಇಬ್ಬರೇ ಇರೋದಲ್ಲಿ. ತಳ್ಳಿಬಿಟ್ಟಿದ್ದಾರೆ. ನಾನು ಇಮಿಡಿಯೇಟಾಗಿ ನಮ್ಮ ಫಾದರ್ ಬಿದ್ದುಬಿಟ್ರಲ್ಲ, ಅನ್ಕಾನ್ಷಿಯಸ್ ಆಗಿಬಿಟ್ರು. ನಾನು ಜಲ್ದಿ ಓಡಿ ಹೋಗಿ ನೀರು ತೊಗೊಂಡು ಹಾಕಿ ಎಬ್ಬಿಸಿ ಹಾಸ್ಪಿಟಲ್ಗೆ ಹೋಗಿದ್ದೀನಿ. ಅಷ್ಟರಲ್ಲಿ ಹೋಗಿ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಹುಡುಗಿ ನನಗೆ ಯೂನಿಯನ್ ಲೀಡ್ರ್, ನಾನು ಹೊಸಪೇಟೆ ಯೂನಿಯನ್ ಲೀಡ್ರ್, ನನಗೆ ಹೊಡೆದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ನಾನಂದೆ ಪೊಲೀಸವ್ರು ನಮ್ಮ ಫಾದರ್ಗೆ ಕರ್ಕೊಂಡು ಇನ್ನೂ ಹೋಗ್ಬೇಕಂತ ಹೇಳಿ ಡಾಕ್ಟರ್ಸ್ ಹತ್ರ ಟೋಕನ್ ಬರೆಸಿ ಬರ್ತಾ ಇದ್ದೀನಿ ಸರ್. ಬಂದು ಜಸ್ಟ್ 4 o'clock ಆಗ್ತಿತ್ತು, ಈವ್ನಿಂಗ್ 4 o'clock ಆರ್ 4:30. ನಾನು ಇನ್ನೂ ಒಳಗಡೆ ಹೋಗ್ತಾ ಇದ್ದೀನಿ. ನಮ್ಮ ತಂದೆ ಪೊಲೀಸವ್ರ ಹಿಂದೆ ಬಂದು ಬಾರಮ್ಮ ಸ್ಟೇಷನ್ಗೆ ಬಾ ಅಂತ ಕರೆದು ನಾನೇ ಯಾಕೆ ಬರಬೇಕು ಅಂತ ಕೇಳಿದೆ. ನಾನು ಯಾಕೆ ಬರ್ಬೇಕು ಸರ್ ಸ್ಟೇಷನ್ಗೆ, ನಾನು ಏನು ಅಷ್ಟು ಅಪರಾಧ ಮಾಡೀನಿ ಅಂತ ಕೇಳಿದೆ. ಜಾಸ್ತಿ ಮಾತಾಡಬಾರ್ದು ನೀನು, ಕರೆದಿದ್ಮೇಲೆ ಸ್ಟೇಷನ್ಗೆ ಬರ್ರಿ ಅಂದರೆ ಸಾಹೇಬ್ರು ಕರಿತಾ ಇದ್ದಾರೆ, ಬರಲೇಬೇಕು. ಯಾರ್ಯಾರು ಬರಬೇಕು ಅಂತ ಕೇಳಿದೆ. ನಿಮ್ಮ ತಂದೆ ಬರಬೇಕು, ನಿಮ್ಮ ತಾಯಿ ಬರಬೇಕು, ನಿಮ್ಮ ತಂಗಿ ಬರಬೇಕು, ನೀನು ಬರಬೇಕು. ನಮಗೆ 4 ಜನ ಕರ್ಕೊಂಡೋಗ್ಬಿಟ್ರು. ನಾನು 4:30ಗೆ ಹೋಗಿರೋರು ಸರ್, ಕುಂತ್ಕೊಂಡಿನಿ, ವೇಟ್ ಮಾಡ್ತಾಯಿದ್ದೀನಿ. ಇವಾಗ ಬರ್ತಾರೆ, ಅವಾಗ ಬರ್ತಾರೆ, ಇವಾಗ ಬರ್ತಾರೆ, ಅವಾಗ ಬರ್ತಾನೇ ಇಲ್ಲ. ನಾನು ಕೇಳ್ತಾ ಇದ್ದೀನಿ, ನಂದು ಅಫೆನ್ಸ್ ಆದರೂ ಏನು ಹೇಳಿ ಸರ್ ಅಂದರೆ, ಜಾಸ್ತಿ ಮಾತಾಡಬಾರ್ದು, ನೀನು ಕುಂತ್ಕೋಬೇಕಂದ್ರೆ ಕುಂದ್ರಬೇಕಂತಾರೆ ಸರ್ ನನಗೆ. ಆಮೇಲೆ 5:30 ಆಯಿತು, 6:30 ಆಯಿತು, ಬಂದಿಲ್ಲ. ಆಮೇಲೆ 6:45, 6:55ಗೆ ಬಂದರು. ಅವ್ರ ಹೆಸರು ಭೀಮಾ ನಾಯಕ್ ಅಂತ ಹೇಳಿ ಬಂದರು. ಬಂದು ಏನಮ್ಮ ನೀನು ನಾವಿದ್ದೀವಿ 3 members, 4 members, ನಾನು, ನಮ್ಮ ಫಾದರ್, ನಮ್ಮ ತಂಗಿ, ನಾನು, ನಮ್ಮ ಅಮ್ಮ 4 members ಇದ್ದೀವಿ. ಅವ್ರು ನೋಡಿದ್ರೆ 70 above members ಇದ್ದಾರೆ ಸ್ಟೇಷನ್ನಲ್ಲಿ. ನಾನು ಸುಮ್ಮನೆ ನೋಡಿದೆ. ನಾನು ಕೇಳಿದೆ, ಯಾಕೆ ಸರ್ ಇದು ಇಷ್ಟು ಜನ ಎಲ್ಲ ಅಂದರೆ, ನೀನು ಹೊಡೆದಿ ಅಂತೆಲ್ಲ, ಅವನು ಯಾರಂತ ತಿಳ್ಕೊಂಡೆ, ಹೊಸಪೇಟೆ ಯೂನಿಯನ್ ಲೀಡ್ರ್ ಅವನು, ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಇವನು ಬಂದು ನಮ್ಮ ತಂದೆಗೆ ನಿಂದ್ರಿಸಿ ಹೊಡಿಬೋದಾ, ನಾವು ಹೊಡಿಯೋದು ತಪ್ಪ ಅಂತ ಕೇಳಿದೆ ನಾನು. ಅವ್ನು ಯೂನಿಯನ್ ಲೀಡ್ರ್ ಇರಲಿ ಏನಾದ್ರಿ ಅವ್ನ ಪಾಡಿಗಿರಬೇಕು. ನಮ್ಮ ತಂದೆ ಏನಾದರೂ ಅವ್ನಿಗೆ ಮಾಡಿದ್ರಾ, ಇಲ್ಲ ನಮ್ಮ ತಂದೆ ಏನಾದರೂ ಸಾಲ ತೊಗೊಂಡಿದ್ರಾ, ಏನಾದರೂ ಅವ್ನು ನಮಗೆ ಬೇಕಾ ಬಿಟ್ಟು ಅಂತ ಕೇಳಿದೆ ನಾನು. ಹಂಗಿಲ್ಲಮ್ಮ ನೀನು ಹೊಡೆದಿಯಲ್ಲ. ಹೊಡೆದೀನಿ, ಯಾಕೆ ಹೊಡೆದೀನಿ ಅದು ಕೇಳಿ, ರೀಸನ್ ಕೇಳಿ. ನಾನು ಹೊಡೆದಿಲ್ಲ ಅಂತ ಹೇಳ್ತಿಲ್ಲ, ಹೊಡೆದೀನಿ, ಯಾಕೆ ಕೇಳಿ ಹೊಡೆದೀನಿ ಅದು ಕೇಳಬೇಕು ನೀವು ಅಂತ ಹೇಳಿ. ನೀವು ನಿಮ್ಮ ಫಾದರ್ ಏನೋ ನಮ್ಮ ಫಾದರ್ ಏನೇನು ಮಾತಾಡಿಲ್ಲ. ನಮ್ಮ ಫಾದರ್ಗೆ ಬೈದು ಇವಾಗ ಫ್ರ್ಯಾಕ್ಚರ್ ಮಾಡಿದ್ದಾರೆ. ನಾನು ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು, ನೀವು ನೋಡಿದ್ರೆ ಇಲ್ಲಿ ಕರ್ಕೊಂಡು ಬಂದು ನಿಂದ್ರಿಸ್ಬಿಟ್ಟಿರೋ. ನಮ್ಮ ತಂದೆಗೆ ಏನಾದರೂ ಆದರೆ, ಏನಾದರೂ ನಮ್ಮ ಫಾದರ್ ಸತ್ತೋದ್ರೆ ನಿಮ್ಮ ಎಲ್ಲರಿಗೆ ನಾನು ಬಿಡೋದಿಲ್ಲ, ನೀವು ಎಲ್ಲರೂ ನಮಗೆ ಸಾಕಬೇಕು ಅಂತ ಬಂದು ಸ್ಟೇಷನಲ್ಲಿ ಕುಂದಿರ್ತೀನಿ ಅಂತ ಹೇಳಿದೆ ನಾನು. ಆವಾಗ ಹೌದೇನಮ್ಮ ಅಂತ, ಹೌದು ಸರ್ ಅಂತ ಅವ್ರಿಗೆ ಕರೆ ಕಳಿಸಿದ್ರು. ಏನಪ್ಪ ಈ ಹುಡುಗಿನಿಂದ ಏನು ಬೇಕು ನಿಮಗೆ ಅಂತ. ನಾನಂತೆ ಸರ್ ಅವ್ರಿಗೆ ಕ್ಷಮಾಪಣೆ ಕೇಳಬೇಕಂತೆ ಕಾಲಿಗೆ ಬಿದ್ದು. ನಾನು ಕೇಳೋದಿಲ್ಲ. ಯಾಕೆ ಕೇಳಬೇಕು, ನಾನು ಏನು ತಪ್ಪು ಮಾಡೀನಿ? ನಮ್ಮ ಫಾದರ್ಗೆ ಸೇವ್ ಮಾಡೋದು ತಪ್ಪ? ಈ ನಮ್ಮ ಫಾದರ್ಗೆ ಏನಾದರೆ ಇವರೆಲ್ಲರೂ ನಮ್ಮ ತಂದೆ ತಾಯಿಗೆ ಏನಾದರೂ ಆದರೆ ಇವ್ರು ನೋಡ್ತಾರಾ ಅಂತ ನಾನು ಕ್ವಶನ್ ಮಾಡಿದೆ. ಅದು ಬಿಡಮ್ಮ, ಇವಾಗ ಅವನು ಅಪಾಲಜೈಸ್ ಕೇಳ್ತಾ ಇದ್ದಾನೆ, ಕೇಳು. ನಾನು ಕೇಳೋದಿಲ್ಲ ಸರ್, ನಾನು ಕೇಳೋದಿಲ್ಲ. ಬೇಕಾದರೆ ಹೋಗೋ ದಾರಿನಲ್ಲಿ ಭಿಕ್ಷಕರಿಗೆ ಕೇಳ್ತೀನಿ ವಿನ ಇವನಿಗೆ ಕೇಳೋದಿಲ್ಲ. ನಾನು ಏನು ತಪ್ಪು ಮಾಡಿಲ್ಲ. ಅವ್ನು ಮಾಡಿರೋದು ಅಫೆನ್ಸ್ ಕರೆಕ್ಟ್, ನಾನು ಹೊಡೆದಿರೋದಕ್ಕೂ ಕರೆಕ್ಟ್. ಇವಾಗ ಏನು ಮಾಡ್ತೀರಾ, ಕೇಸ್ ಫೈಲ್ ಮಾಡ್ತೀರಾ, ಮಾಡ್ಕೊಳ್ಳಿ, ನಾನು ನೋಡ್ಕೊತೀನಿ ಅಂತ ಹೇಳಿದೆ. ಅದು ಹೇಳಿ ಸ್ವಲ್ಪ ಹಿಂಗೆ ಬರ್ತಾಯಿದ್ದೀನಿ ಸರ್, ಹೊರಗಡೆ ಬರ್ತಾಯಿದ್ದೀನಿ. ಅಲ್ಲಿ ಚೇಂಬರ್ ಹಿಂಗೆ ಇದೆ, ಮೀನ್ಸ್ ಅವರು ಭೀಮಾ ನಾಯಕ್ ಸಾಗಿರೋ ಚೇಂಬರ್ಸ್ ಮುಂದೆನೇ ಡೋರ್ ಇದೆ. ಬರ್ತಾಯಿದ್ದೀನಿ, ಡ್ಯಾಶ್ ಹೊಡಿತಾರೆ ಸರ್ ನನಗೆ ಪೊಲೀಸ್ ಸ್ಟೇಷನ್ನಲ್ಲೇ. ನನಗೆ ಸಿಟ್ಟು ಬಂತು, ಪೊಲೀಸ್ ಸ್ಟೇಷನಲ್ಲೇ ಬೈದೆ, ಬ್ಲಡಿ ಬಾಸ್ಟರ್ಸ್ ನೀವು ಯಾರೋ ನನಗೆ ಹೊಡಿಯೋಕ್ಕೆ ಡ್ಯಾಶ್ ಹೊಡಿಯೋಕ್ಕೆ ಅಂತ ಕೇಳಿದೆ. ಕೇಳಿದ ತಕ್ಷಣವೇ ಸಬ್ ಇನ್ಸ್ಪೆಕ್ಟ್ರಿಗೆ ಸಿಟ್ಟು ಬಂತು. ಎಲ್ಲರಿಗೆ ನಡೀರಿ, ಎಲ್ಲರೂ ಹೊರಗಡೆ ನಡಿ ಅಂತ ಹೇಳಿ ವಲ್ಗರ್ ಲ್ಯಾಂಗ್ವೇಜ್ನಲ್ಲಿ ಎಲ್ಲರಿಗೆ ಹೊರಗಡೆ ಹಾಕಿದ್ರು. ಹಾಕಿದ್ಮೇಲೆ ನನಗೆ ಹೇಳಿದರು. ನಾನಂದೆ ಇವರೆಲ್ಲರಿಗೆ ಕಳಿಸಿ ನನಗೆ ಕುಂದಿರಿಸ್ತಾ ಇದ್ದೀರಾ ಸರ್ ಅಂತ ಕೇಳಿದೆ ನಾನು. ನಮ್ಮ ತಂದೆಗೆ ಹೇಳೋದು, ನೀನಾದರೂ ಕೇಳು. ನಾನಂದೆ ನಮ್ಮ ತಾಯಿ ಇರಲಿ, ನಮ್ಮ ತಂದೆ ಇರಲಿ, ನಮ್ಮ ತಂಗಿ ಇರಲಿ, ನಮ್ಮ ತಂಗಿ ಅಬ್ನಾರ್ಮೇಲಿಟಿ ಸರ್, ಅವ್ರಿಗೆ ಬ್ರೈನ್ ಸರಿಗಿಲ್ಲ. ಈ ಹುಡುಗಿ ಇರೋದು ಪೊಸಿಷನ್ ನಡಿ, ಆಕಿ ಹೊಡಿತಾಳ, ಯಾರಿಗನ ಹೊಡಿತಾಳ? ನೀವೇ ಹೇಳಿ, ಹೊಡಿತಾರ? ನಾನು ಇವಾಗ ಜಡ್ಜ್ ಮುಂದೆ ಹೋಗಿ ನಿಂತರೆ ಕೂಡ ನಿಮ್ಮದೇ ನೌಕರಿ ಹೋಗೋದು, ನಂದೇನು ಹೋಗೋದಿಲ್ಲ ಅಂತ ಹೇಳಿದೆ ನಾನು. ಆವಾಗ ಆ ಹುಡುಗಿ ಕರ್ಕೊಂಡು ಬಂದಿಲ್ಲ, ಕಳಿಸ್ಬಿಟ್ರು ಮನೆಗೆ. ನಮ್ಮ ತಮ್ಮನ ಜೊತೆ ಕಳಿಸ್ಬಿಟ್ರು. ನನಗೆ, ನಮ್ಮ ಅಮ್ಮಗೆ, ನಮ್ಮ 3 ಜನಕ್ಕೆ ನಿಂದಿಸಿ, ನಿಮ್ಮ ಮಗಳು ಕೇಳ್ತಲ್ಲ ನೀನು. ನಾನಂದೆ ನಮ್ಮ ತಂದೆ ಕೂಡ ಕೇಳೋದಿಲ್ಲ, ನಮ್ಮ ತಾಯಿ ಕೂಡ ಕೇಳೋದಿಲ್ಲ, ನಾನು ಕೂಡ ಕೇಳೋದಿಲ್ಲ. ನಾನು ಇಲ್ಲೇ ಇದ್ದೀನಲ್ಲ, ಏನು ಮಾಡ್ತೀರಾ ಮಾಡಿ ನೋಡ್ತೀನಿ ಅಂತ ಹೇಳಿ ನಾನು ಅಲ್ಲೇ ಕುಂತ್ಕೊಂಡೆ. ಸ್ಟೇಷನಲ್ಲಿ ನನಗೆ ಕುಂದ್ರಿಸಿದ್ರಲ್ಲ, ಆಮೇಲೆ ನಮ್ಮ ತಂದೆ ತಾಯಿಗೆ ಕಳಿಸ್ಬಿಟ್ರು ಮನೆಗೆ. ನನಗೆ ಒಬ್ಬಳಿಗೆ ಕುಂದ್ರಿಸಿದ್ರು. ಅಪ್ ಟು 6:30ಗೆ ಹೋಗಿವಲ್ಲ ನಾವು, 4:30 ಟು ನೈಟ್ 9:30ವರೆಗೆ ಕುಂದ್ರಿಸಿದ್ದಾರೆ. ನಾನು ಅಂತ ಇದ್ದೀನಿ, ಯಾಕೆ ನನಗೆ ಕುಂದ್ರಿಸಿದ್ರ? ಸಾರ್ ರೌಂಡ್ಸ್ಗೆ ಹೋಗಿದಾರಮ್ಮ, ಬರೋ ತನಕ ನೀನು ಕಾಯ್ಬೇಕು. ನಾನು ಯಾಕೆ ಕಾಯ್ಬೇಕು? ನನಗೇನು ಕೆಲಸ ಬಿದ್ದಿದೆ ಅಂತ ಕೇಳಿದೆ ನಾನು. ಆವಾಗೆ ಬಂದರು ಸರ್, ರೌಂಡ್ಸ್ ಎಲ್ಲ ಹೊಡೆದು ಬಂದು ನನಗೆ ಕರೆ ಕಳಿಸಿದ್ದು ಚೇಂಬರ್ನಲ್ಲಿ. ಬಾರಮ್ಮ ಇಲ್ಲಿ. ಏನಮ್ಮ, ಏನು ಸರ್ ಅಂತ ಹೇಳಿ, ಏನು ಓದ್ತಾ ಇದೆಯೇನಮ್ಮ? ಸರ್ ನಾನು PUC ಫಸ್ಟ್ ಇಯರ್ ಓದ್ತಾ ಇದ್ದೀನಿ. ಹೌದೇನಮ್ಮ? ನೀನು ಪೊಲೀಸ್ ಸ್ಟೇಷನ್ ಅಂದರೆ ಕೂಡ ಗೊತ್ತಿಲ್ಲ ಏನಮ್ಮ? ಗೊತ್ತಿದೆ ಸರ್, ನನಗೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅದು ಹೇಳಿ ಫಸ್ಟ್ ಅಂತ ಹೇಳಿದೆ. ನೀನು ನನ್ನ ಮುಂದೆನೇ ಬೈತಾ ಇದೆಯಲ್ಲಮ್ಮ ಅಂತ ಹೇಳಿದರು. ನಾನು ನಿಮ್ಮ ಮುಂದೆ ಬೈದಿದ್ದು ಕಾಣ್ತೀವಿ, ಅವ್ನು ಏನು ಮಾಡಿದ್ದಾನೆ ಕಂಡಿಲ್ಲ ಏನು ಸರ್ ನಿಮಗೆ? ಹೇಳಿ. ನನ್ನ ಸ್ಟೇಷನ್ನಲ್ಲಿ ಒಂದು ಹುಡುಗಿಗೆ ರಕ್ಷಣೆ ಇಲ್ಲ, ಹೊರಗಡೆ ಏನು ರಕ್ಷಣೆ ಕೊಡ್ತೀರಾ ನೀವು? ಡಿಪಾರ್ಟ್ಮೆಂಟ್ ಮುಂದೆನೇ ಅವ್ನು ಡ್ಯಾಶ್ ಹೊಡೆದಿದ್ದಾನೆ, ನೀವೇನು ಮಾಡ್ಕೊಂತೀರಾ?
ಅವ್ನಿಗೆ ಮಾಡಿ ಸರ್ ಆಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಮ್ಮ ಇವಾಗ ಅವ್ನಿಗೆ ಕಳಿಸ್ಬಿಟ್ಟಿನಿ. ಯಾಕೆ ಕಳಿಸಿರಾ ಅಂತ ಕೇಳಿದೆ. ಯಾಕೆ ಕಳಿಸಿರಾ, ಆ್ಯಕ್ಷನ್ ತೊಗೋಬೇಕಲ್ಲ, ಯಾಕೆ ಕಳಿಸಿರಾ ನೀವು? ಆಮೇಲೆ ನನಗೆ ಹೇಳ್ತಾರೆ ನೋಡಮ್ಮ ನಿನ್ನ ಧೈರ್ಯಗೆ ನಾನು ಮೆಚ್ಚಿದೆ, ಐ ರಿಯಲಿ ಅಪ್ರಿಷಿಯೇಟೆಡ್ ಯು ಅಂತ. ನಾನಂದೆ ನನಗೆ ಅಪ್ರಿಷಿಯೇಷನ್ ಬೇಡ, ನನಗೆ ಅಪ್ರಿಷಿಯೇಷನ್ ಬೇಡ, ದೇವ್ರು ಕೊಡೋನಿದ್ದಾನೆ ಅಪ್ರಿಷಿಯೇಷನ್, ಪಬ್ಲಿಕ್ ಕೊಡೋನಿದೆ. ನನಗೆ ಕಾಪಾಡೋಕ್ಕೆ ನೀವೇನು ಪ್ರಿಕಾಷನ್ ತಗೊಂಡಿರ ಅದು ಹೇಳಿ ಸರ್ ನನಗೆ. ಇವಾಗ ಇಲ್ಲೇ ಹೊಡೆದಿದ್ದಾರೆ ಅಂದರೆ ನಾಳೆ ಮಾರ್ಕೆಟ್ನಲ್ಲಿ ಕೂಡ ಏನಾದರೂ ಮಾಡ್ಬೋದು ಅವರು ನನಗೆ. ಆವಾಗ ನೀವು ಬರ್ತೀರಾ ನನ್ನ ಸಪೋರ್ಟ್ಗೆ? ಬರೋದಿಲ್ಲಲ್ಲ, ಅವಾಗ ನಾನು ಏನು ಮಾಡಬೇಕು ಅಂತ ಕ್ವಶನ್ ಮಾಡಿದೆ ನಾನು. ಇಲ್ಲಮ್ಮ ನೋಡು ನನ್ನ ನಂಬರ್ ತಗೋ, ಪರ್ಸ್ನಲ್ ನಂಬರ್, ಮತ್ತೆ ಅವ್ರು ಏನಾದರೂ ಬಂದು ನನಗೆ ತೊಂದರೆ ಕೊಟ್ಟರೆ ನನಗೆ ಕಾಲ್ ಮಾಡು ಅಂತ ಹೇಳಿ ನಾನು ಅಂದೆ ನಾನು ಹೋಗೋದಿಲ್ಲ. ನನಗೆ ಹೆಂಗೆ ನೀವು ಕರ್ಕೊಂಡು ಬಂದು ನನಗೆ ಮರ್ಯಾದೆ ತೆಗೆದು ಕುಂದ್ರಿಸಿರಲ್ಲ ಇಷ್ಟೊತ್ತು, ನೀವೇ ಬರ್ಬೇಕು ನಮ್ಮ ಮನೆಗೆ. ಡಿಪಾರ್ಟ್ಮೆಂಟೇ ಪೊಲೀಸ್ ಜೀಪ್ ತೊಗೊಂಡು ಬಂದು ನಮಗೆಲ್ಲ ಓಣಿನಲ್ಲಿ ಎಲ್ಲ ನೋಡಿ ಯಾರು ತಪ್ಪು ಯಾರು ಕರೆಕ್ಟ್ ಯಾರು ಫಾಲ್ಸ್ ಅಂತ ನೋಡಿ ನನಗೆ ಹೇಳಬೇಕು ನೀವು ಅಂತ ಹೇಳಿ ಅವರು ಎಲ್ಲ 4 ಜನ ಪೊಲೀಸವ್ರು ಬಂದರು ವಿತ್ ಸಬ್ ಇನ್ಸ್ಪೆಕ್ಟರ್ 4 ಪೊಲೀಸ್ ಮ್ಯಾನ್ ಬಂದು. ನಾನಂದೆ ಇದು ನಮ್ಮ ಮನೆ ಸರ್, ಇಲ್ಲಿ ನಿಂತು ನಮ್ಮ ಅಂಗಡಿ ಮುಂದೆ ನಿಂತು ನಮ್ಮ ಫಾದರ್ಗೆ ಹೊಡಿತಿದ್ರು. ಇಲ್ಲಿ ಕಲ್ಲಿದೆ, ಅದೇ ಬೈ ಮಿಸ್ಟೇಕ್ ರಿಪ್ಸ್ಗೆ ಆಯಿತು ಫ್ರ್ಯಾಕ್ಚರ್, ಬೈ ಮಿಸ್ಟೇಕ್ ತಲೆಗೆ ಆದರೆ ಸತ್ತೋದ್ರೆ ಯಾರು ಕೊಡ್ತಿದ್ರು? ನಮ್ಮ ಮನೆಯಲ್ಲಿ ಇಷ್ಟು ಜನ ಇದ್ದಾರೆ ಅಂತ ಎಲ್ಲ ತೋರಿಸಿದ ಮೇಲೆ ಅವರೆಲ್ಲ ನೋಡಿ ಹೌದೇನಮ್ಮ ನಿಮ್ದು ಇಷ್ಟ ಈ ಥರ ಐತೇನಂತ ಹೇಳಿ ಇದು ಮಾಡಿ ಅವರು ನೋಡಿದ್ರು. ನೋಡಿ ಆಯ್ತಮ್ಮ ನಾನು ಪರ್ಸ್ನಲ್ ನಂಬರ್ ಕೊಟ್ಟಿನಲ್ಲ, ಇನ್ನೊಂದ್ಸಲ ಯಾರನ್ನ ಬಂದರೆ ನೀವು ನನಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ಆಯಿತು ಬಿಡಿ ಸಾರ್ ಅಂತ ಹೇಳಿ ಸುಮ್ಮನೆ ಅದೇ. ನೆಕ್ಸ್ಟ್ ಡೇ ಒಂದು 15 ಡೇಸ್ ಆಗಿಲ್ಲ ಸರ್, 15 or 16 ಡೇಸ್ ಅಟ್ ಎ ಟೈಮ್ನಲ್ಲಿ ಕನಿಷ್ಠ 8:30 or 9:30 ಆಗ್ತಿತ್ತು ಸರ್ ನೈಟ್. ನಮ್ಮ ಫಾದರ್ ಮೇಲೆ ಅಟ್ಯಾಕ್ ಆಯಿತು. ನಮ್ಮ ಫಾದರ್ ಮೇಲೆ 2 times ಅಟ್ಯಾಕ್, ನಮ್ಮ ಫ್ಯಾಮಿಲಿ ಮೇಲೆ 2 times ಅಟ್ಯಾಕ್ ಆಗಿರೋದು. ಅದು ನಾನು ಇದರಲ್ಲಿ ಹೇಳಿಲ್ಲ, ಇವಾಗ ಹೇಳ್ತಿದ್ದೆ. 2 times ಅಟ್ಯಾಕ್ ಆಗಿದ್ದು. ಫಸ್ಟ್ ಟೈಮ್ ಏನೋ ಮಾಡಿದ್ರು, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿ ಅಟ್ಯಾಕ್ ಆಯಿತು. ನಾನಂದೆ ಇವರೇನು, ಆ ಟೈಮ್ನಲ್ಲಿ ನಾನು ನಮ್ಮಮ್ಮ 3 ಜನನೇ ಇದ್ದೀವಿ, ನಮ್ಮ ಬ್ರದರ್ಸ್ ಎಲ್ಲ ಇಲ್ಲ ಮನೆಯಲ್ಲಿ, ಯಾರಿಲ್ಲ. ಹೌದು, 3 members. ಅದು ಕೂಡ ಎಷ್ಟು 500 above ಮೆಂಬರ್ಸ್, 1 ಇಲ್ಲ 2 ಇಲ್ಲ 500 above ಮೆಂಬರ್ಸ್. ನಾವು 3 members. ನಮ್ಮ ಫಾದರ್ಗೆ ಹಿಂಗೆ ಹಿಡ್ಕೊಂಡ್ಬಿಟ್ರು ಸರ್, ಹಿಡ್ಕೊಂಡು ಇಲ್ಲಿ ಒಂದು ಇದು ಇತ್ತು, ಮೀನ್ಸ್ ಬಂಡೆ ಇತ್ತು, ಆ ಬಂಡೆ ಮೇಲೆ ಹಾಕ್ಬಿಟ್ಟಿದ್ದಾರೆ. ನಾವು ಏನು ಮಾಡ್ಬೇಕು ಅವಾಗ? ಇನ್ನೊಬ್ರು ನನಗೆ ಹಿಂದಿನಿಂದ ಹಿಂಗೆ ಹಿಡ್ಕೊಂಡು ಬಿಟ್ಟಿದ್ದಾರೆ. ಇಲ್ಲಿ ಅವ್ರದ್ದು ನೇಲ್ಸಿದ್ದು ಸ್ಕ್ರಾಚಸ್ ಎಲ್ಲ ಹಿಂಗೆ ಬಿದ್ದಿತ್ತು ನೋಡಿ ಸರ್ ನನ್ನ ಫೇಸ್ ಮೇಲೆ. ಹಂಗೆ ಬ್ಲಡ್ ಎಲ್ಲ ಬರ್ತೈತೆ. ನಾನು ಹಿಂಗೆ ಬಿಡಿಸ್ಕೊಂಡು ಒಂದು 8 ಅವ್ರಿಗೆ ಬಿಟ್ಟು ಸೀದಾ ನಾನು ಅಮ್ಮ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರೆ ಯಾರು ನಮ್ಮ ಕಂಪ್ಲೇಂಟ್ ತೊಗೊಳಕ್ಕೆ ರೆಡಿ ಇಲ್ಲ. ಕಾಲ್ ಮಾಡೀನಿ ಅವ್ರಿಗೆ, ಪರ್ಸ್ನಲ್ ನಂಬರ್ ಕೊಟ್ಟಿದ್ರಲ್ಲ, ಕಾಲ್ ಮಾಡೀನಿ, ಸರ್ ಬರ್ರಿ ಸರ್ ನಮ್ಮ ಮನೆ ಮೇಲೆ ಈ ಥರ ಅಟ್ಯಾಕ್ ಆಗಿಬಿಟ್ಟಿದೆ ಬರ್ರಿ ಸರ್ ಅಂದರೆ ಯಾರು ಬರೋಕ್ಕೆ ರೆಡಿ ಇಲ್ಲ. ಅವಾಗೆ ನಾನು ಏನು ಮಾಡಬೇಕು ಅಂತೇಳಿ ನಮ್ಮ ಬ್ರದರ್ಗೆ ಫೋನ್ ಮಾಡಿದೆ, ಅವ್ರ ಫ್ರೆಂಡ್ಸ್ಗೆ. ನಮ್ಮ ಬ್ರದರಲ್ಲಿ ಇರ್ತಾನಪ್ಪ ಪ್ರಿಯದರ್ಶಿನಿ ಹತ್ರ, ಕರ್ಕೊಂಡು ಬಾ ಅಂತ ಹೇಳಿ ಅವ್ರು ಕರ್ಕೊಂಡು ಬಂದರು. ನಮ್ಮ ಬ್ರದರ್ ಇನ್ನೊಬ್ಬ ಬ್ರದರ್ ಬಂದ ಮೇಲೆ ಎಲ್ಲ ಹಿಂಗೆ ಬರ್ತಾಯಿದ್ದಾರೆ ಅಂದರೆ ಮೇಲೆ ಮಾಬ್ ಅಷ್ಟಿದೆ, ಕನಿಷ್ಠ 500 above ಮೆಂಬರ್ಸ್. ಅದರಲ್ಲಿ ಒಂದು ಮಿಲ್ಟ್ರಿ ಮ್ಯಾನ್ ಕೂಡ ಇದ್ದಾನೆ. ಬಂದು ಹಿಂಗೆ ನಮ್ಮ ಬ್ರದರ್ಸ್ ಮೇಲೆ ಎಲ್ಲ ಹಾಗೆ ಹೊಡೆಯೋಕ್ಕೆ ಬರ್ತಾ ಇದ್ದಾರೆ. ನಮ್ಮ ಬ್ರದರ್ ಕೂಡ ಹಾಗೆ ಹೊಡೆದು ಅವನು ಕೂಡ ಮೀನ್ಸ್ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿಬಿಡ್ತು ಅವನದು ಕೂಡ, ರೈಟ್ ಹ್ಯಾಂಡ್. ಇನ್ನೊಬ್ಬ ಬ್ರದರ್ಗೆ ಇಲ್ಲಿ ನೆಕ್ ಇಂಜುರಿ ಆಯಿತು. ಆಮೇಲೆ ನಾನು ಅಲ್ಲಿಂದ ಫೋನ್ ಮಾಡಿ ಹೇಳ್ತಾ ಇದ್ದೀನಿ, ಮೀನ್ಸ್ ಅಲ್ಲಿ ಏನು ಇಲ್ಲಿ ಫುಲ್ ಗಲಾಟೆ ನಡೀತಾ ಇದೆ ಅಮ್ಮ ಅಂತ ಹೇಳಿ. ಅವಾಗೇ ನಾನು ಸಡನ್ ಮತ್ತೆ ಆಟೋ ಮಾಡ್ಕೊಂಡು ಬಂದಿದ್ರೆ ಇಲ್ಲಿ ಪೊಲೀಸವ್ರು ಇದ್ದಾರೆ, ಏನೇನು ಮಾಡ್ತಿಲ್ಲ. ನಾನು ಯಾವಾಗ ಆಟೋನಿಂದ ಬಂದಿನಲ್ಲ ಅವಾಗೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಎಲ್ಲರಿಗೆ. ಅಷ್ಟು ತನಕ ಅದು ಗಲಾಟೆ ಆಗ್ತಾ ಇರೋದು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸರ್. ನಮ್ಗೆ ಎಷ್ಟು ಸಂಕಟ ಬೀಳ್ತೈತೆ ಹೇಳಿ. ಬ್ಲಡ್ ಎಲ್ಲ ಬರ್ತಾಯಿದೆ ನನಗೆ, ಫೇಸ್ ಎಲ್ಲ ಬ್ಲಡ್. ಹಾಗೆ ನಾನು ಒರೆಸ್ಕೊಂಡು ಹಿಂಗೆ ಮಾತಾಡ್ತಾ ಇದ್ದೀನಿ. ಆಮೇಲೆ ಇವರು ಒಬ್ರು ಇದ್ದಾರೆ ನಮ್ಮ ರೈಲ್ವೆ ಸ್ಟೇಷನ್ ಏರಿಯಾ, ಅವ್ರೇನಾದ್ರು MLC ಮಾಡ್ಸೋಣಮ್ಮ ಅಂತ ಹೇಳಿ ನಾವು 100 bed ಹಾಸ್ಪಿಟಲ್ಗೆ ಹೋಗಿ. ಇಲ್ಲಿ ನೋಡಿದ್ರೆ ಫುಲ್ ಲಾಠಿ ಚಾರ್ಜ್. ಅವಾಗ ಬಂದಿನಲ್ಲಿ ಲಾಠಿ ಚಾರ್ಜ್ ಮಾಡ್ತಿದ್ರು, ಅದು ಬ್ಲಡ್ ನೋಡಿ ನನಗೆ ಕರ್ಕೊಂಡು ಹೋಗ್ಬಿಟ್ರು ಹಾಸ್ಪಿಟಲ್ಗೆ. ನಾನು ಆಮೇಲೆ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಅಲ್ಲಿ ಸೀದಾ ಸ್ಟೇಷನ್ಗೆ ಬಂದು ಹೇಳಿದೆ, ಇವಾಗ ಲಾಠಿ ಚಾರ್ಜ್ ಕೂಡ ಮಾಡಿರಲ್ಲ ಸರ್, ನೀವೇನು ಆ್ಯಕ್ಷನ್ ತೊಗೊಂಡಿರಾ ಇವ್ರ ಮೇಲೆ ಅಂತ ಕೇಳಿದೆ ನಾನು. ಅಲ್ಲಿ ಇನ್ವೆಸ್ಟಿಗೇಷನ್ ಏನು ಮಾಡಿಲ್ಲ, ಅಷ್ಟು 500 ಮೆಂಬರ್ಸ್ಗೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಎಲ್ಲ ಗಲಾಟೆ ಫುಲ್ ಆಗಿದೆ, ಆದರೆ ಕೂಡ ಯಾರಿಗೆ ಒಂದು ಚೂರು ಬಿಟ್ಟುಕೊಟ್ಟಿಲ್ಲ ಸರ್ ಅವರು. ಆಮೇಲೆ ನಾನು ಬೆಳಗ್ಗೆ ಬಂದು ಹಾಸ್ಪಿಟಲ್ನಲ್ಲಿ ಇದ್ದೆಲ್ಲ ಬೆಳಗ್ಗೆ ಬಂದು ನೋಡಿದೆ, ಎಲ್ಲರದು ಸಮ್ ಪೀಪಲ್ಸ್ ಬಿದ್ದಿತ್ತು, ನೈಫ್ಸ್, ವಾಚಸ್, ಒಬ್ಬರದು ಪರ್ಸು, ಒಬ್ಬರದು ಡೈರಿ, ಏನೇನೋ ಬಿದ್ದಿತ್ತು ಅಲ್ಲಿ. ಎಲ್ಲ ತೊಗೊಂಡು ನಾನು ಇಟ್ಕೊಂಡಿನಿ, ನನ್ನ ಹತ್ರ ಇದೆ, ಇವತ್ತು ಕೂಡ ಐತೆ ನನ್ನ ಹತ್ರ ಅದು ಎಲ್ಲ ಇನ್ಸ್ಟ್ರೂಮೆಂಟ್ಸ್. ನಾನು ಅವಾಗೆಂದೆ ಇಷ್ಟೆಲ್ಲ ಆಯ್ತಲ್ಲ ಸರ್, ಲಾಠಿ ಚಾರ್ಜ್ ಕೂಡ ಆಯಿತು, ನೀವು ಇನ್ನವರಿಗೆ ಯಾಕೆ ಕೇಸ್ ಫೈಲ್ ಮಾಡಿಲ್ಲ, ಯಾಕೆ ಮಾಡ್ತಾ ಇಲ್ಲ, ನೀವು ಮಾಡಬೇಕಲ್ಲ ಕೇಸ್ ಅಂತ ಕೇಳಿದೆ. ತಪ್ಪೇನು ಸರ್ ಕೇಳೋದು ಇದು?
ನಾನು ಕೇಳಿದೆ, ಇನ್ನವರೆಗೆ ಏನು ಆ್ಯಕ್ಷನ್ ತಗೊಂಡಿರ ಸರ್ ನೀವು? ಲಾಠಿ ಚಾರ್ಜ್ ಆಯಿತು, ನನಗೆ ಇಷ್ಟೆಲ್ಲ ಇನ್ಸ್ಟ್ರೂಮೆಂಟ್ ಸಿಕ್ಕಿದ್ದಾವೆ, ಅದು ಎಲ್ಲ ಏನು ಬರೋದಿಲ್ಲ ಹಾಗೆ ಹೇಳೋದು. ನಾನು ಆಯ್ತಲ್ಲ ಬರೋದಿಲ್ಲ ಅಲ್ಲ, ನಾನು ಆಮೇಲೆ ನೋಡ್ಕೊತೀನಿ, ಬರತ್ತಂಗ ಇದು ಮಾಡ್ತೀನಿ ಬಿಡಿ ಸರ್ ಅಂತ ಹೇಳಿ ನನಗೆ ಅವಾಗ ಮೈಂಡ್ ಎಲ್ಲ ಭಾಳ ಡಿಸ್ಟರ್ಬ್ ಆಗಿಬಿಡ್ತು. ಪ್ರೆಷರ್, ಡಿಸ್ಟ್ರೆಸ್, ಫ್ಯಾಮ್ಲಿ ಸಿಚುವೇಶನ್ ನೋಡಿ, ಅವ್ರು ಅಳೋದು ನೋಡಿ, ಆವಾಗ ನಾನು ಒಂದು ಲೆಟ್ರ್ ಬರೆದೆ, ಇದು ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ, ಪೊಲೀಸವ್ರು ಸಪೋರ್ಟ್ ಮಾಡ್ತಿಲ್ಲ, ಪೊಲೀಸವ್ರು ಅವ್ರ ಕಡೆನೇ ಇದ್ದಾರೆ, ಸುಮ್ಮನೆ ನಮ್ಮ ಕಡೆ ಇದೆ ಅಂತ ಹೇಳಿ ನಮಗೆ ಸುಮ್ಕೆ ಮೀನ್ಸ್ ಅದು ಹೇಳ್ತಾರಲ್ಲ ಬ್ರೆಡ್ ಮೇಲೆ ಬಟರ್ ಹಂಗೆ ಹಚ್ಚಂಗೆ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ನಾನೇನು ಮಾಡಿದೆ, ಒಂದು ಪತ್ರ ಬರೆದೆ ಸರ್, ಈ ಥರ ರೌಡೀಸ್. ಮತ್ತು ಇನ್ನೊಂದು ಸರ್, ನಾನು ಸ್ಟೇಷನ್ಗೆ ಹೋಗಿನಲ್ಲ, ಟೂ ವೀಲರ್ ಮೆಕ್ಯಾನಿಕ್ ಯೂನಿಯನ್ ಲೀಡರ್ ಬಂದಿದ್ದಲ್ಲ, ಅವನು ಕೂಡ ಬಂದಿದ್ದ ಸರ್. ಅಲ್ಲಿ ಬಂದು ನನಗೆ ಏನು ಹೇಳ್ತಾನೆ, ನಾನಂತೆ ಆ ಟೈಮ್ನಲ್ಲಿ 500 ಮೆಂಬರ್ಸ್ ಇಲ್ಲಿ ಬಂದು ಜಗಳ ಮಾಡಕತ್ತಾರಲ್ಲ, ಲಾಠಿ ಚಾರ್ಜ್ ಆಯ್ತಲ್ಲ, ಅವಾಗೆ ಬಂದು ಹೇಳ್ತಾನೆ ನನಗೆ, ನಾನು ಕರ್ಕೊಂಡು ಬಂದಿದ್ದಂತೆ ಅವ್ರು 500 ಮೆಂಬರ್ಸ್ಗೆ, ನಾನು ಪ್ರಾಸ್ಟಿಟ್ಯೂಷನ್ ಮಾಡ್ತೀನಂತೆ, ಅವರೆಲ್ಲ ನನ್ನ ಕಡೆಯವರಂತೆ ಬಂದಿದ್ದಾರಂತೆ. ನನಗೆ ಅವಾಗ ವರ್ಡ್ ಕೇಳಿನಲ್ಲ, ಅಲ್ಲೇ ಅಳು ಬಂದ್ಬಿಡ್ತು. ಒಂದು ಸ್ಟೂಡೆಂಟ್ ನಾನು, ನನಗೆ ಎಷ್ಟು ಗಲೀಜು ಮಾತು ಹೇಳಿಬಿಟ್ಟಿದ್ದಾನಲ್ಲಪ್ಪ ಅಂತ ಹೇಳಿ ಒಂದು ಟೈಪ್ ಆಗಿಬಿಡ್ತು. ನಾನಂದೆ, ಇವಾಗ ನಿನ್ನ ಮೇಲೆ ಕೇಸ್ ಮಾಡೇ ಮಾಡ್ತೀನಿ, ಡಿಫಾರ್ಮೇಷನ್ ಫೈಲ್ ಮಾಡೇ ಮಾಡ್ತೀನಿ ಅಂತ ಹೇಳಿ ನಾನು ಪ್ರಮಿಳಾ ಸರ್ಗೆ ಅವರಿಗೆ ಹೆಲ್ಪ್ಲೈನ್ ಮುಖಾಂತರ ಒಂದು ಪತ್ರ ಬರೆದೆ. ಸರ್ ಮೇಡಮ್, ನನಗೆ ಈ ಥರ ವುಮೆನ್ಸ್ ವೆಲ್ಫೇರ್, ವುಮೆನ್ಸ್ ಕಮಿಷನ್ ಬ್ಯಾಂಗ್ಳೂರು ಅವ್ರಿಗೆ ಬರೆದೆ, ನನಗೆ ಈ ಥರ ಓಪನ್ ಆಗಿ ಪೊಲೀಸ್ ಸ್ಟೇಷನ್ನಲ್ಲಿ ಅವನು ಈ ಥರ ಅಂದಿದ್ದಾನೆ, ಪೊಲೀಸ್ ಅವರೇ ವಿಟ್ನೆಸಸ್, ವಿಟ್ನೆಸ್ ಪೊಲೀಸೇ, ಬಟ್ ಪೊಲೀಸ್ ಏನು ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ಹೇಳಿ ಬರೆದಿದ್ದೆ ಸರ್ ನಾನು. ಅದು ಲೆಟ್ರ್ ಕೂಡ ನನ್ನ ಹತ್ರ ಇದೆ ಇನ್ನವರಿಗೆ, ಬರೆದಿದ್ದೆ. ಆಮೇಲೆ ಇಮಿಡಿಯೇಟಾಗಿ ಅವ್ರಿಗೆ ಹೇಳಿದೆ ನಾನು, ಇದು ನೀವು ಈ ಥರ ಪೊಲೀಸರು ಮುಂದೆ ಹೇಳ್ತಾ ಇದ್ರೆ ಕೂಡ ನೀವು ಆ್ಯಕ್ಷನ್ ಇಲ್ಲ, ಏನಿಲ್ಲ ಅಂತ ಹೇಳಿ ಎಲ್ಲರ ಹೆಸರು ಸರ್, ಯಾರ್ಯಾರಿಗೆ ಬಿಟ್ಟಿಲ್ಲ ನಾನು. ಇವ್ರು ಲಂಚ ತೊಗೊಂಡಾರಂತ ಹೇಳಿ ಭೀಮಾನಾಯಕ್ ಅವರು ಲಂಚ ತೊಗೊಂಡು ಇವ್ರಿಗೆ ಪೊಲಿಟಿಕಲ್ ಪೀಪಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಲೋಕಾಯತ್ಗೆ ಬರೆದೆ, ಉಪಲೋಕಾಯತ್ ಮತ್ತು ಲೋಕಾಯತ್ ಇಬ್ಬರಿಗೆ ಬರೆದೆ. ಪತ್ರಿ ಬಸವನಗೌಡ ಸರ್, ಸಂತೋಷ್ ಹೆಗಡೆ ಸರ್ಗೆ ಬರೆದೆ ಲೆಟರ್. ಆಮೇಲೆ ಇವರು ವುಮೆನ್ಸ್ ಕಮಿಷನ್ಗೆ ಬರೆದೆ, ಹ್ಯೂಮನ್ ರೈಟ್ಸ್ಗೆ ಬರೆದೆ. ಒಂದು ಸ್ಟೂಡೆಂಟ್ ಮೇಲೆ ಇಷ್ಟೆಲ್ಲ ದೌರ್ಜನ್ಯ ನಡೀಕತ್ತಿದೆ, ನಾನು ಅದರಲ್ಲಿ ಏನು ಇನ್ವಾಲ್ವೇ ಇಲ್ಲ, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪತ್ರ ಬರೆದು ಅವ್ರಿಗೆ ಇದು ಮಾಡಿದ್ರು ಸರ್. ಆಮೇಲೆ ಅವ್ರು ಏನು ಮಾಡಿದ್ರು, ನಾನು ಇದು ಲೆಟ್ರ್ ಬರ್ದಿನಲ್ಲ, ಈಕಿ ಲೆಟ್ರ್ ಬರ್ದ್ಬಿಟ್ಟಿದ್ದಾಳಲ್ಲ, ಈಕಿಗೆ ಏನು ಮಾಡಬೇಕು ಇವಾಗ, ನಾವು ಕರೆಕ್ಟ್ ಅಂತ ತೋರಿಸ್ಕೋಬೇಕಂತ ಹೇಳಿ ಸುಮ್ನೆ ಮನೆ ಹತ್ರ ಬರೋದು, ನನಗೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಕುಂತ್ಕೊಂಡು ಬಿಡೋದು. ಒಂದು ಮಾರ್ನಿಂಗ್ 6:30ಗೆ ಜೀಪ್ ತೊಗೊಂಡು ಬಂದರೆ ಸರ್, ನೈಟ್ ನಾನು ಬರ್ತೀನಿ, ನಾನು ಅವಾಗ ಇದ್ದಿಲ್ಲ, ಮೀನ್ಸ್ ಈ ಥರ ಎಲ್ಲ ಗಲಾಟೆ ನಡೀತೈತೆ ಅಂತ ಹೇಳಿ ನಮ್ಮ ಫಾದರ್ ಏನು ಮಾಡಿಬಿಟ್ರು, ನನಗೆ ನೀನು ಬರೋಕ್ಕೆ ಹೋಗಬೇಡಮ್ಮ ಮನೆ ಹತ್ರ ಅಂತ ಹೇಳಿ. ನಾನು ಅದು ಯಾಕೆ ಅಂತ ಹೇಳಿದೆ, ಇಲ್ಲ ಈ ಥರ ನಿನಗೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಭಾಳ ಇದು ಮಾಡ್ತಾಯಿದ್ದೆ. ನಾನು ಅವಾಗ ಏನು ಮಾಡಿದೆ, ಅರೆಸ್ಟ್ ಮಾಡ್ತಾರಾ, ನನಗೆ ಯಾರು ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಏನು ಅಷ್ಟು ಎಫೆನ್ಸ್ ಮಾಡಿಲ್ಲ, ನಾನು ಅವ್ರು ಮಾಡಿದ್ದು ಹೇಳಿದ್ದು ಕೂಡ ತಪ್ಪೇನು ಅಂತ ಹೇಳಿ ನಾನು ಡೈರೆಕ್ಟಾಗಿ ಹೋಗಿ DYSP ಮೇಡಮ್ ರೇಣುಕಾ ಮೇಡಮ್ಗೆ ಮೀಟ್ ಆದೆ. ಹಾಗೆ ಹೇಳಿದೆ, ನೋಡಿ ಮೇಡಮ್, ಈ ಥರ ಎಲ್ಲ ಇನ್ಸಿಡೆಂಟ್ ನಡೀತು, ಲಾಠಿ ಚಾರ್ಜ್ ಆಯಿತು, ನನ್ನ ಹತ್ರ ಇಷ್ಟೆಲ್ಲ ಎವಿಡೆನ್ಸ್ ಸಿಕ್ಕಿದ್ರೆ ಕೂಡ ನನ್ನ ಮೇಲೆ ಈ ಥರ ಮಾಡಕತ್ತಾರೆ, ಮತ್ತು ಪೊಲೀಸ್ ಜೀಪ್ ತಗೊಂಡು ನನ್ನ ಮನೆ ಮುಂದೆ ನಿಂತು ಇದು ಮಾಡ್ತಾ ಇದ್ದಾರೆ, ನಾನು ಏನು ಹೇಳಿ ಇದಕ್ಕೆ ಅಂತ ಕೇಳಿದೆ. ಅವಾಗ ರೇಣುಕಾ ಮೇಡಮ್, ಎಲ್ಲಿ ಬರ್ತಾ ಇದೆ ನಿಮ್ಮ ಮನೆ ಅಂದರೆ, 2nd ವಾರ್ಡು ರೈಲ್ವೆ ಸ್ಟೇಷನ್ ಏರಿಯಾ ಅಂತ ಹೇಳಿದೆ. ಹೇಳಿದ ತಕ್ಷಣ ಅವರು ಕನ್ಸಲ್ಟ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದರು, ಯಾರನ್ನ ಈ ಹುಡುಗಿ ಮನೆ ಹತ್ರ ಹೋಗಿ ಅರೆಸ್ಟ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿದರೆ ಇದು ಸರಿಯಲ್ಲ, ನೀವು ಯಾರು ಹೋಗಬಾರ್ದು, ಹೋದರೆ ನಾನು ನಿಮಗೆ ಫೇಸ್ ಮಾಡಬೇಕಾಗ್ತೈತೆ ಅಂತ ಹೇಳಿ ಅವ್ರು ಹೇಳಿದರು ಸರ್.